ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಿಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಿಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಿಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಿಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಿಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಿಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ.
ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ. ಏನು ಬಿ ಜೆ ಪಿಯವರು ಮತದಾರರನ್ನು ವಂಚಿಸಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ಕುತಂತ್ರದಿಂದ ಅಧಿಕಾರ ಹಿಡಲಿಕ್ಕೆ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕರ್ನಾಟಕದಲ್ಲಿ SIT ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿದ್ದಾನೆ. ಇನ್ನು ಮುಂದೆ ಆ ಕಳ್ಳತನ ಮಾಡೋರಿಗೆ ಯಾವ ಥರ ಸಜಾ ಆಗಬೇಕು ಅನ್ನೋದನ್ನು ಕಾಯ್ದು ನೋಡಬೇಕು. ಮೊದಲನೇ ಜಯ ನನಗೆ ಸಿಕ್ಕಿದೆ ಈ ಚುನಾವಣೆ ಓಟ್ ಕಳ್ಳತನದಲ್ಲಿ.